ಶ್ರೀನಿವಾಸ ಕಲ್ಯಾಣೋತ್ಸವ ಹಿನ್ನೆಲೆ ಪತ್ರಿಕಾಗೋಷ್ಠಿ ಫೆಬ್ರವರಿ 17ರಂದು ಶ್ರೀನಿವಾಸ ಕಲ್ಯಾಣೋತ್ಸವ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ಶ್ರೀ ವಾರಿ ಫೌಂಡೇಶನ್ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜನೆ. ದಾಸರಹಳ್ಳಿಯ ಎಂಇಐ ಗ್ರೌಂಡ್ನಲ್ಲಿ ಕಾರ್ಯಕ್ರಮ ಆಯೋಜನೆ. ತಿರುಪತಿಯಿಂದ ದೇವರನ್ನ ಕರೆಸಿ ತಿರು ಕಲ್ಯಾಣೋತ್ಸವ 20,000ಕ್ಕೂ ಹೆಚ್ಚು ಲಾಡನ್ನ ತಿರುಪತಿಯಿಂದ ತರಿಸಲಾಗ್ತಾ ಇದೆ. ಶ್ರೀನಿವಾಸ ಕಲ್ಯಾಣೋತ್ಸವ ಬಾಗಲಗುಂಟೆಯ ಎಂಇಐ ಆಟದ ಮೈದಾನದಲ್ಲಿ ಶ್ರೀ ವಾರಿ ಫೌಂಡೇಶನ್ ಸಹಯೋಗದೊಂದಿಗೆ ಶಾಸಕ ಎಸ್ ಮುನಿರಾಜು ನೇತೃತ್ವದಲ್ಲಿ ಫೆಬ್ರವರಿ 17ರಂದು ಶನಿವಾರ ಮಧ್ಯಾಹ್ನ 3:30ರಿಂದ ರಾತ್ರಿ 9ರ ತನಕ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದೆ. ಶ್ರೀನಿವಾಸ ಕಲ್ಯಾಣೋತ್ಸವ ತಿರುಪತಿ ದೇವಸ್ಥಾನದಿಂದಲೇ ಉತ್ಸವ ಮೂರ್ತಿ ಹಾಗೂ ಲಡ್ಡು ಪ್ರಸಾದವನ್ನ ತರಲಾಗ್ತಾ ಇದೆ. ಅರ್ಚಕರು ಕೂಡ ಅಲ್ಲಿಂದಲೇ ಆಗಮಿಸಲಿದ್ದಾರೆ. ತಿರುಪತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂತಹ ಮಾದರಿಯಲ್ಲಿ ವೇದಿಕೆ ನಿರ್ಮಿಸಿ ತಿರುಪತಿ ತಿಮ್ಮಪ್ಪನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಪ್ರವೇಶ ಉಚಿತವಾಗಿರುತ್ತೆ. ದಾಸರಹಳ್ಳಿ ಕ್ಷೇತ್ರದ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ಬಾಗಲಗುಂಟೆಯ ಎಂಇಐ ಆಟದ ಮೈದಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹೋದ ವರ್ಷ ಇದೇ ಫೆಬ್ರವರಿ ತಿಂಗಳಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಇದೇ ಮೈದಾನದಲ್ಲಿ ಮಾಡಿದ್ವಿ. ಸುಮಾರು ಒಂದು 20,000 ಸಂಖ್ಯೆ ಬಂದು ಆ ದೇವತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ಹೋಗಿದ್ರು. ಈ ಸಾರಿನೂ ಕೂಡ ತಿರುಪತಿಯ ಮೂಲ ದೇವರನ್ನ ಕರೆಸಿ ತಿರುಪತಿಯಿಂದ ಸುಮಾರು ಒಂದು 20,000ಕ್ಕೂ ಅಧಿಕ ಲಾಡುಗಳನ್ನ ತರಿಸಿ ಶನಿವಾರ ಸಂಜೆ 17ನೇ ತಾರೀಕು 5 ಗಂಟೆಗೆ ವಿಧಿವಿಧಾನಗಳ ಪ್ರಕಾರ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಸೇರಿ ಮೈದಾನದ ವ್ಯವಸ್ಥೆನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ನಾಡಿದ್ದು ಸಂಜೆ ಶನಿವಾರ ಸಂಜೆ 17ನೇ ತಾರೀಕು 5 ಗಂಟೆಗೆ ಪೂಜೆ ಪ್ರಾರಂಭ ಆದರೆ ರಾತ್ರಿ 9-9:30 ಗಂಟೆವರೆಗೂ ವಿದ್ಯುಕ್ತವಾಗಿ ಪೂಜೆ ನಡೆಯುತ್ತೆ. ಇಡೀ ದಾಸರಹಳ್ಳಿ ಕ್ಷೇತ್ರದ ನಾಗರಿಕ ಬಂಧುಗಳಲ್ಲಿ, ತಾಯಂದಿರಲ್ಲಿ, ಹಿರಿಯ ನಾಗರಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ. ನೀವು ಬನ್ನಿ, ನಿಮ್ಮ ಸಹಪಾಠಿಗಳನ್ನೂ ಕರ್ಕೊಂಬನ್ನಿ, ನಿಮ್ಮ ಅಕ್ಕಪಕ್ಕದ ಸ್ನೇಹಿತರನ್ನು ಕೂಡ ಈ ಪೂಜಾ ಕಾರ್ಯಕ್ರಮಕ್ಕೆ ಕರ್ಕೊಂಬನ್ನಿ ಅಂತೇಳಿ ನಾನು ದಾಸರಹಳ್ಳಿ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ದಂಪತಿಗಳು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಂಬಿರೋದು ಭಗವಂತನ, ಅದರಲ್ಲೂ ವಿಷ್ಣು ಪೂಜೆ ಭಾಳ ಶ್ರೇಷ್ಠವಾದಂಥ ಪೂಜೆ. ಹೋದ ಸಾರಿ ಮಾಡಿದಾಗ ಅನೇಕ ಜನಗಳ ಮನೆ ಬಾಗಿಲಿಗೆ ಹೋದಾಗ ನಿಮ್ಮ ಕಲ್ಯಾಣೋತ್ಸವ ಭಾರಿ ಚೆನ್ನಾಗಿತ್ತು ಅಂತ ಮೆಚ್ಚುಗೆ ಸೂಚಿಸಿದ್ರು. ಹಾಗಾಗಿ ಪ್ರತಿ ವರ್ಷ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರದಿಂದ ನಮ್ಮೆಲ್ಲ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕುಟುಂಬದವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ದಯಮಾಡಿ ನೀವೆಲ್ಲರೂ ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಆ ಭಗವಂತನ ಆಶೀರ್ವಾದ ಪಡ್ಕೊಬೇಕು ಅಂತೇಳಿ ನಾನು ಇಡೀ ದಾಸರಹಳ್ಳಿ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡ್ತೇನೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಭಗವಂತನ ಕಾರ್ಯ ಇದು. ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಅಂತೇಳಿ ಮತ್ತೊಮ್ಮೆ ನಾನು ಇಡೀ ಕ್ಷೇತ್ರದ ಜನತೆಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ಆದ PH ರಾಜು, ಬಿ ಕೃಷ್ಣಮೂರ್ತಿ, ಭರತ ಸೌಂದರ್ಯ, BM ನಾರಾಯಣ್, ಗುರುಪ್ರಸಾದ್, ನಿಶ್ಚಲ್, BR ಸತೀಶ್, ನಾಗಣ್ಣ, CN ದಯಾನಂದ್, ವಿನೋದ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ? ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ? ನೀವು ಹೌಸ್ ವೈಫ್, ವಿದ್ಯಾರ್ಥಿಗಳು, ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು. ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ? ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ? ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ. ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ. ದೀಪಿಕಾ ಮೊಬೈಲ್ ನಂಬರ್ 9731453095.